ಎಲ್ರಿಗೂ ನಮಸ್ಕಾರ. ನಿಷ್ಠಾ ಕರ್ನಾಟಕ. ನಿಷ್ಠಾ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಮುನ್ನಡೆಗಾಗಿ ರಾಷ್ಟ್ರೀಯ ಉಪಕ್ರಮ. ಮಾನ್ಯರೇ, ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ನಿಷ್ಠಾದ ಪರಿಚಯ ಇದೆ. ಆದರೂ ಕೂಡ ನಿಷ್ಠಾದ ಕಿರು ಪರಿಚಯದೊಂದಿಗೆ ಈ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇವೆ. ದೇಶದ ಶೈಕ್ಷಣಿಕ ಇತಿಹಾಸದಲ್ಲಿ ಹಲವು ಪ್ರಥಮಗಳನ್ನ ಸಾಧಿಸಿದ ಉಪಕ್ರಮ ನಿಷ್ಠಾ. ಎಷ್ಟು ವಿಸ್ತಾರವಾದಂತಹ ಒಂದು ತರಬೇತಿ ಅಂತ ಅನ್ಕೊಳ್ಳೋಣ. ತರಬೇತಿ ಅಂದ್ರೆ 120 ನ್ಯಾಷನಲ್ ರಿಸೋರ್ಸ್ ಗ್ರೂಪ್ ಅನ್ನ ಇದು ಒಳಗೊಂಡಿದ್ದು, ಸುಮಾರು 33,000 ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳ ಒಂದು ತಂಡ ಈ ನಿಷ್ಠಾದಲ್ಲಿ ಇದೆ. ಅಂತೆಯೇ 42 ಲಕ್ಷ ಶಿಕ್ಷಕರು, ಶಾಲಾ ಮುಖ್ಯಸ್ಥರು, BRC ಮತ್ತು CRPಗಳನ್ನ ಒಳಗೊಳ್ಳುವಂತಹ ಒಂದು ದಾಖಲೆಯ ಉಪಕ್ರಮ ನಿಷ್ಠಾ. ಈ ನಿಷ್ಠಾದಲ್ಲಿ 18 ಕೋರ್ಸ್ಗಳಿದ್ದು, ಪ್ರಾರಂಭದಲ್ಲಿ ಮುಖಾಮುಖಿ ತರಬೇತಿ ಇದು ಆಗಿದ್ರೂ ಕೂಡ ಇವತ್ತಿನ ಈ COVID-19 ಪರಿಸ್ಥಿತಿಯಲ್ಲಿ ಈ ಎಲ್ಲ ಕೋರ್ಸ್ಗಳನ್ನ ಆನ್ಲೈನ್ ಕೋರ್ಸ್ಗಳಾಗಿ ಬದಲಾವಣೆ ಮಾಡಿ ದೇಶದ ಎಲ್ಲ ಶಿಕ್ಷಕರನ್ನ ತಲುಪಿಸುವಂತಹ ಒಂದು ಅದ್ಭುತವಾದಂತಹ ಪ್ರಯತ್ನ NCERT ಮತ್ತು DSCERTಗಳು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗ್ತದೆ, ಬಹಳ ಹೆಮ್ಮೆ ಅನಿಸ್ತದೆ. ಶಿಕ್ಷಣದ ಈ ಕ್ಷೇತ್ರದಲ್ಲಿ ಹೊಸ ಮುನ್ನೋಟವನ್ನ ತೆರೆದಿಟ್ಟಂತಹ ಒಂದು ಅದ್ಭುತವಾದಂತಹ ತರಬೇತಿ ನಿಷ್ಠಾ. ಹಾಗಾದ್ರೆ ಎಲ್ಲರೂ ಹೇಳ್ತಿದಾರಲ್ಲ ನಿಷ್ಠಾ 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 ಅಂತ. ಏನಿದು ನಿಷ್ಠಾ ಅಂತ ಹೇಳೋದಾದ್ರೆ, ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಎನ್ನುವುದರ ರಸ್ವರೂಪವೇ ನಿಷ್ಠಾ. ಇಲ್ಲಿ ಕಾಣಿಸ್ತಾ ಇರುವಂತಹ ಎಲ್ಲ ಪದಗಳ ಮೊದಲನೆಯ ಅಕ್ಷರವನ್ನ ತೆಗೆದುಕೊಂಡ್ರೆ ಅದರ ಒಂದು ರಸ್ವರೂಪವನ್ನ ನಾವು ನಿಷ್ಠಾ ಅಂತ ಕರಿಬಹುದು. ಕನ್ನಡದಲ್ಲಿ ಇದನ್ನು ಹೇಳೋದಿದ್ರೆ ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಮುನ್ನಡೆಗಾಗಿ ರಾಷ್ಟ್ರೀಯ ಉಪಕ್ರಮ ಅಂತ ಅರ್ಥ. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ಇವತ್ತಿನ ಈ ಹೊಸ ರೂಪದಲ್ಲಿ ನಾವು ಕಾಣ್ತಾ ಇರುವಂತಹ ನಿಷ್ಠಾ ಒಂದು ಸ್ವಯಂ ಕಲಿಕಾ ವಿಧಾನ. ಕೇವಲ ಇದು ತರಬೇತಿ ಅಂತ ಅಲ್ಲ, ಇದು ಶಿಕ್ಷಕರ ವೃತ್ತಿ ಕೌಶಲ್ಯ ವೃದ್ಧಿ ಮಾಡುವಂತಹ ಒಂದು ವಿಕಾಸದ ಮುನ್ನುಡಿ ಅಂತಾನೆ ಇದನ್ನ ವರ್ಣಿಸಬೇಕಾಗ್ತದೆ. ಅಷ್ಟು ಅದ್ಭುತವಾದಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ನಿಷ್ಠಾವನ್ನ ನಮ್ಮ ರಾಷ್ಟ್ರೀಯ ತಂಡ ಡಿಸೈನ್ ಮಾಡಿದೆ. ಯಾಕೆ ನಿಷ್ಠಾದ ಅವಶ್ಯಕತೆ ಇದೆ ಅಂತ ಹೇಳೋದಿದ್ರೆ, ಬದಲಾಗುತ್ತಿರುವಂತಹ ಶಿಕ್ಷಣ ನೀತಿಗೆ ತಕ್ಕಂತೆ ಶಿಕ್ಷಕರನ್ನ ಸಿದ್ಧಗೊಳಿಸಬೇಕಾಗಿದೆ. ಅಂತೆಯೇ ಶಿಕ್ಷಣದಲ್ಲಿ ಸಮ್ಮಿಳಿತ ಕಲಿಕೆಯನ್ನ ಉಂಟು ಮಾಡಬೇಕು. ಎಲ್ಲವನ್ನ ಸೇರಿ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಕರಿತೇವೆ. ಎಲ್ಲವನ್ನ ಸೇರಿಸಿಕೊಂಡು ನಾವು ಕಲಿಕೆಯನ್ನ ಉಂಟು ಮಾಡಬೇಕು ಅಂತ ಒಂದು ಉದ್ದೇಶವನ್ನ ನಿಷ್ಠಾ ಇಟ್ಕೊಂಡಿದೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ICTಯ ಬಳಕೆಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿದೆ. ಹೊಸ 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 ತಂತ್ರಜ್ಞಾನಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿಚಯ ಆದಂತೆ ಅದರ ಪರಿಚಯ ಮತ್ತು ಬಳಕೆ ಶಿಕ್ಷಣದಲ್ಲಿ ಆಗ್ಬೇಕು ಅಂತ ಒಂದು ಉದ್ದೇಶ ಕೂಡ ನಿಷ್ಠಾ ಇದೆ. ಹಾಗಾಗಿ ನಿಷ್ಠಾದ ಅವಶ್ಯಕತೆ ಇದೆ ಅಂತ. ಬಹಳ ಪ್ರಮುಖವಾಗಿ ವಿಷಯದ ಸಾಮರಸ್ಯವನ್ನ ಉಂಟು ಮಾಡೋದು. ಆದ್ಮೇಲೆ ಇಷ್ಟು ದಿನ ನಾವು ಈಗ ಉದಾಹರಣೆಗೆ 6ನೇ ತರಗತಿ ಅಂತ ತೆಗೆದುಕೊಂಡ್ರೆ ಆ 6ನೇ ತರಗತಿಯಲ್ಲಿ ಎ ಪಾರ್ಟ್ ಅಲ್ಲಿ ನಾವು 6 ವಿಷಯ ಇದೆ ಅಂತ ಹೇಳ್ತೇವೆ. ಭಾಷೆಗಳು 3, ಆಮೇಲೆ ಗಣಿತ, ವಿಜ್ಞಾನ, ಸಮಾಜ ಅಂತ. ಇದನ್ನ ನಾವು ಸಪರೇಟ್ ಆಗಿ ಇಷ್ಟು ವರ್ಷ ನೋಡ್ತಿದ್ವಿ. ಆದ್ರೆ ನಿಷ್ಠಾ ಹೇಳೋದು ಬೇರೆ. ಈಗ ವಿಜ್ಞಾನ ಅಂತ ತಗೊಂಡ್ರೆ ಆ ವಿಜ್ಞಾನದಲ್ಲಿ ಗಣಿತ ಇದೆ, ಸಮಾಜ ಇದೆ, ಭಾಷೆ ಇದೆ, ಜೊತೆಗೆ ಕಲೆ ಕೂಡ ಇದೆ ಅನ್ನೋದನ್ನ ಇಡೀ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೆರೆದಿಟ್ಟಂತಹ ನಿಷ್ಠಾ ಈ 6 ವಿಷಯಗಳನ್ನ ಸಮ್ಮಿಳಿತಗೊಳಿಸಿ, ಅಂದ್ರೆ ಅದನ್ನ ಸಪರೇಟ್ ಆಗಿ ನೋಡೋದಲ್ಲ, ಸಂಪೂರ್ಣವಾಗಿ ನೋಡ್ಬೇಕು ಅಂತ ಒಂದು ಉದ್ದೇಶ
ನಿಷ್ಠಾದಲ್ಲಿರೋದ್ರಿಂದ ಈ ಒಂದು ಮನೋಭಾವವನ್ನ ಶಿಕ್ಷಕರಲ್ಲಿ ಮೂಡಿಸೋದರ ಜೊತೆಗೆ ಅದರ ಪರಿಣಾಮ ಮಕ್ಕಳ ಮೇಲೆ ಆಗ್ಬೇಕು ಅಂತ ಒಂದು ಬಹಳ ವಿಸ್ತಾರವಾದಂತಹ ಕಲ್ಪನೆ ನಿಷ್ಠಾದಲ್ಲಿ ಇದೆ. ಅದನ್ನೇ ನಾವು ವಿಷಯ ಸಾಮರಸ್ಯ ಅಂತ ಕರೆಯುವಂಥದ್ದು. ಇನ್ನು ನಿಷ್ಠಾದಲ್ಲಿ ಏನಿದೆ ಅಂತ ನೋಡೋದಿದ್ರೆ ಆ, ಈಗ ನಿಷ್ಠಾದಲ್ಲಿ 18 ಮಾಡ್ಯೂಲ್ಗಳು ಅಥವಾ ಕೋರ್ಸ್ಗಳನ್ನ ಇಟ್ಟಿದ್ದಾರೆ. ಈ 18 ಕೋರ್ಸ್ಗಳಲ್ಲಿ 7 ಸಾಮಾನ್ಯ ವಿಭಾಗದ ಕೋರ್ಸ್ಗಳಾದ್ರೆ ವಿಷಯಾಧಾರಿತ ಶಿಕ್ಷಣ ಶಾಸ್ತ್ರ ಪೆಡಗಾಜಿ ಅಂತ ಕರಿತೇವೆ. ಅದರ 5 ಕೋರ್ಸ್ಗಳು ಸಿಗ್ತದೆ. ಹಾಗೆ ಆ ನಾಯಕತ್ವದ ಕುರಿತಾಗಿ ಶಾಲಾ ನಾಯಕತ್ವದ ಕುರಿತಾಗಿ 5 ಕೋರ್ಸ್ಗಳನ್ನ ನೋಡೋದಿದ್ರೆ ಪೋಕ್ಸೋದ್ ಕುರಿತಾಗಿ ಒಂದು ಕೋರ್ಸ್ ಇದೆ. ಒಟ್ಟು 18 ಕೋರ್ಸ್ಗಳು ಈ ನಿಷ್ಠಾದಲ್ಲಿ ನಾವು ಕಾಣಬಹುದಾಗಿದೆ. ಮಾನ್ಯರೇ, ನಮ್ಮ ಹಾನಗಲ್ ತಾಲೂಕಿನಲ್ಲಿ ನಿಷ್ಠಾ ಅನುಷ್ಠಾನ ಹೇಗೆ ಆಗ್ತಾ ಇದೆ ಎನ್ನುವಂತಹ ಒಂದು ಕಿರು ಪರಿಚಯವನ್ನ ಈ ವಿಡಿಯೋದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಗಣ್ಯರಿಗೂ ಕೂಡ ಹಾನಗಲ್ ತಾಲೂಕಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಮೂಲಕ ಕೋರ್ತಾ ಇದ್ದೇವೆ. ಮಾನ್ಯರೇ, ನಮ್ಮ ಹಾನಗಲ್ ತಾಲೂಕಿನಲ್ಲಿ ನಿಷ್ಠಾ ಅನುಷ್ಠಾನ ಈ ಕಾರ್ಯದ ಬಗ್ಗೆ ನೋಡೋಣ. ಮೊದಲಿಗೆ KRPಗಳ ಆಯ್ಕೆಯನ್ನ ಮಾಡಲಾಯಿತು. ಹಾಗೆ ಅವರಿಗೆ ಮೈಸೂರಿನ RTTCಯಲ್ಲಿ ಮುಖಾಮುಖಿ ತರಬೇತಿಯನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು. ಇದರ ಜೊತೆಯಲ್ಲಿ ನಿಷ್ಠಾ ಅನುಷ್ಠಾನ ಸಮಿತಿ ರಚನೆಯೂ ಆಗಿ ಅವರಿಗೆ ಅವರದೇ ಆದಂತಹ ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಯಿತು. ಹಾಗೆಯೇ CRPಗಳ ಸಭೆಯನ್ನ ಕರೆದು ತಾಲೂಕಿನ ಒಟ್ಟು ಶಿಕ್ಷಕರನ್ನ 5 ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡುವುದರೊಂದಿಗೆ ಆ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ 5 ಟೆಲಿಗ್ರಾಮ್ ಗ್ರೂಪ್ ಅನ್ನ ರಚನೆ ಮಾಡಿದ್ವಿ. ಹಾಗೇನೆ ಪ್ರತಿ ಗುಂಪಿಗೆ ಒಬ್ಬ KRP ಮತ್ತು 4 CRPಗಳು ಇರುವಂತೆ ಹಂಚಿಕೆಯನ್ನ ಮಾಡಲಾಯಿತು. ಹಾಗೆ ಪ್ರತಿಯೊಂದು ಗುಂಪಿನಲ್ಲಿ ಸರಾಸರಿ 150 ಶಿಕ್ಷಕರು ಬರುವಂತೆ ನೋಡಿಕೊಳ್ಳಲಾಯಿತು. ಆ ಮೂಲಕವಾಗಿ ಎಲ್ಲ ಮಾಹಿತಿಯನ್ನ ಶಿಕ್ಷಕರಿಗೆ ತಲುಪಲಿಕ್ಕೆ ಸಹಾಯ ಆಗುವಂತೆ ಗುಂಪನ್ನ ಮಾಡೋದರ ಮುಖಾಂತರ ನಿಷ್ಠಾ ಅನುಷ್ಠಾನಕ್ಕೆ ನಾಂದಿಯನ್ನ ಹಾಡಲಾಯಿತು. ಈ ಅನುಷ್ಠಾನದ ಸಂದರ್ಭದಲ್ಲಿ ನಾವು ಒಂದಿಷ್ಟು ಗುರಿಯನ್ನ ಇಟ್ಕೊಂಡಿದ್ವಿ. ಆ ಗುರಿಯನ್ನ ನೋಡೋದಾದರೆ ಮೊದಲಿಗೆ ನಮ್ಮ ತಾಲೂಕಿನಲ್ಲಿ 923 ಶಿಕ್ಷಕರಿದ್ದು ಎಲ್ಲರನ್ನೂ ದೀಕ್ಷಾ ಪೋರ್ಟಲ್ಗೆ ಲಾಗಿನ್ ಮಾಡುವಂತಹದ್ದು. ಹಾಗೆ ಇಲಾಖೆಯು ನಿಗದಿಗೊಳಿಸಿದ ಕಾಲಮಿತಿಯಲ್ಲಿ ಎಲ್ಲ ಶಿಕ್ಷಕರು ಪ್ರತಿಯೊಂದು ಕೋರ್ಸನ್ನ ಅಧ್ಯಯನ ಮಾಡಿ ಪೂರ್ಣಗೊಳಿಸಲಿಕ್ಕೆ ಪ್ರೇರೇಪಣೆಯನ್ನ ನೀಡುವಂತಹದ್ದು. ಇದರೊಂದಿಗೆ ಈ ಉಪಕ್ರಮ ಸದುಪಯೋಗ ಆಗುವಂತೆ ಕ್ರಮಗೊಳ್ಳುವುದು ಸಹ ನಮ್ಮ ಗುರಿಯಲ್ಲಿ ಒಂದಾಗಿತ್ತು. ಈ ಗುರಿಯನ್ನು ತಲುಪಲಿಕ್ಕೆ ಸಹಾಯ ಮಾಡಿದಂತಹ ತಾಲೂಕಾ ನಿಷ್ಠಾ ತಾಂತ್ರಿಕ ನಿರ್ವಹಣೆ ಮತ್ತು ಅನುಷ್ಠಾನ ಸಮಿತಿಯ ಬಗ್ಗೆ ನೋಡೋದಾದರೆ, ಈ ನಿಷ್ಠಾದ ಮುಖ್ಯಸ್ಥರಾಗಿ ಶ್ರೀ ಎಚ್ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾನಗಲ್, ಹಾಗೆ ಮಾರ್ಗದರ್ಶಕರಾಗಿ ಡಾಕ್ಟರ್ BM ಬೇವನ್ಮರದ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾನಗಲ್ ಇವರು. ಇವರ ಜೊತೆಗೆ ಶ್ರೀಮತಿ ದೀಪಾ ಮೇಸ್ತಾ, BRP ಹೈಸ್ಕೂಲ್ ವಿಭಾಗ, ಶ್ರೀ ಅನಿಲ್ ಕುಮಾರ್ SG, BRP ಪ್ರೈಮರಿ ವಿಭಾಗ, ಶ್ರೀಮತಿ ಗೀತಾ S, BRP ಹೈಸ್ಕೂಲ್ ವಿಭಾಗ, ಶ್ರೀ ಸೋಮಶೇಖರಪ್ಪ ಎಡಚಿ, BRP ಪ್ರೈಮರಿ ವಿಭಾಗ, ಶ್ರೀಮತಿ ಗೀತಾ ಚಕ್ರಸಾಲಿ, BRP ಪ್ರೈಮರಿ ವಿಭಾಗ. ಇದರೊಂದಿಗೆ ಶ್ರೀಮತಿ ಆಶಾ ಅಂಗಡಿ, ಜೂನಿಯರ್ ಪ್ರೋಗ್ರಾಮರ್. ಇದಲ್ಲದೇನೆ ಇನ್ನೊಂದು ತಂಡ SRPL ಮತ್ತು KRP ತಂಡ. ಮೊದಲಿಗೆ
ಡಾಕ್ಟರ್ BM ಬೇವನ್ಮರದ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾನ್ಗಲ್, ಇವರು SRPL ಆಗಿದ್ರೆ KRP ತಂಡದಲ್ಲಿದ್ದವರು ಸದ್ಗುರು ಭಟ್, GHPS ಬೈಯಾರೆಗೊಪ್ಪ, KV ಪಾಟೀಲ್, GHS ಶೇಷಗಿರಿ, ಮಂಜುನಾಥ್ ವೇಷಧಾರಿ, GHPS ಕೂಡಲ, ಸಿದ್ದಪ್ಪ ಜೋಗಿ, GHS ಬೊಮ್ಮನಹಳ್ಳಿ ಹಾಗೂ ಗಣೇಶ್ ಹೆಗಡೆ, HPS ಸಾವಿಕೇರಿ. ಈ ತಂಡ ನಿಷ್ಠಾನುಷ್ಠಾನಕ್ಕೆ ಬಹಳಷ್ಟು ಶ್ರಮ ಪಡುತ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ. ಇದಲ್ಲದೇನೆ ಈ ನಿಷ್ಠಾ ಅನುಷ್ಠಾನಕ್ಕೆ ಇನ್ನೂ ಹೆಚ್ಚಿನದಾಗಿ ಶ್ರಮಿಸುತ್ತಿರುವಂತಹ ತಂಡ ಅಂದರೆ ನಮ್ಮ CRPಗಳ ತಂಡ. ಉರ್ದು ಕ್ಲಸ್ಟರ್ ಸೇರಿದಂತೆ 21 ಕ್ಲಸ್ಟರ್ನಲ್ಲಿ ಕಾರ್ಯನಿರ್ವಹಿಸುವಂತಹ CRPಗಳು ಈ ನಿಷ್ಠಾ ಅನುಷ್ಠಾನಕ್ಕೆ ಕಾರ್ಯನಿರ್ವಹಿಸುತ್ತಿರುವಂಥದ್ದು ನಿಜವಾಗಲೂ ಶ್ಲಾಘನೀಯವಾಗಿರುವಂತಹದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಾಧನಾ ಪಥವನ್ನ ನೋಡೋದು, 923 ಶಿಕ್ಷಕರಲ್ಲಿ 855 ಶಿಕ್ಷಕರು ಈಗಾಗಲೇ ದೀಕ್ಷಾ ಪೋರ್ಟಲ್ಗೆ ಲಾಗಿನ್ ಆಗಿದ್ದು, ಉಳಿದ ಶಿಕ್ಷಕರು ತಾಂತ್ರಿಕ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದನ್ನು ಸರಿಪಡಿಸುವ ಪ್ರಯತ್ನವೂ ಸಹ ಮಾಡಲಾಗ್ತಾ ಇದೆ. ಈ ವಿಷಯವನ್ನ ಸ್ಟೇಟ್ ಗ್ರೂಪಿಗೂ ಸಹ ತಿಳಿಸಲಾಗಿದೆ. ಹಾಗೇನೆ KRPಗಳಿಗೆ ಮಾಡಿದ ಹಂಚಿಕೆ ಅನುಸಾರವಾಗಿ ತಾಲೂಕಾ ಹಂತದ ಎಲ್ಲ ಶಿಕ್ಷಕರನ್ನೊಳಗೊಂಡ 5 ಟೆಲಿಗ್ರಾಮ್ ಗ್ರೂಪ್ ರಚನೆ ಮಾಡಿದ್ದು, ಪ್ರತಿ ಗ್ರೂಪ್ನಲ್ಲಿ ಸಲಹೆ ಸಹಕಾರ ನೀಡಲಾಗ್ತಾ ಇದೆ. ಇದಲ್ಲದೇನೆ KRPಗಳು ದೀಕ್ಷಾ ಪೋರ್ಟಲ್ನಲ್ಲಿಯೂ ಗ್ರೂಪ್ ರಚನೆ ಮಾಡಿ ಶಿಕ್ಷಕರ ಪ್ರತಿದಿನದ ಸಾಧನೆಯನ್ನ ಇಂದೀಕರಿಸಲಾಗ್ತಾ ಇದೆ, ಅಪ್ಡೇಟ್ ಅನ್ನ ಮಾಡಲಾಗ್ತಾ ಇದೆ. ಇದು ನಮ್ಮ ಹಾನಗಲ್ ತಾಲೂಕಿನ ಹೆಮ್ಮೆಯ ವಿಷಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ವಿಡಿಯೋದ ರಚನೆ ಮತ್ತು ಪ್ರಸ್ತುತಿ ಮಾಡಿದವರು KRPಗಳಾದಂತಹ ಸದ್ಗುರು ಭಟ್, GHPS ಬೈಯಾರೆಗೊಪ್ಪ ಹಾಗೂ ಗಣೇಶ್ ಹೆಗಡೆ, GHPS ಸಾವಿಕೇರಿ. ಇದರೊಂದಿಗೆ ಎಲ್ಲ ಹಂತಗಳಲ್ಲಿ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದಂತಹ ಶ್ರೀ ಅಂದಾನಪ್ಪ ವಡಿಗೇರಿ, ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ, ಹಾಗೆ ಶ್ರೀ ಬಸವರಾಜಪ್ಪ DM, ಮಾನ್ಯ ಪ್ರಾಚಾರ್ಯರು, ಡಯಟ್ ಹಾವೇರಿ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಮ್ಮ ಹಾನಗಲ್ ತಾಲೂಕ್ ನಿಷ್ಠಾ ತಂಡದಿಂದ ನೀಡ್ತಾ ಇದ್ದೇವೆ. ಇಂತಹ ಅದ್ಭುತ ಅವಕಾಶ ಮಾಡಿಕೊಟ್ಟಂತಹ ಕೇಂದ್ರ ಶಿಕ್ಷಣ ಇಲಾಖೆ, NCERT, ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ, DSERT, ಮಾನ್ಯ ಉಪನಿರ್ದೇಶಕರ ಕಚೇರಿ ಆಡಳಿತ ಮತ್ತು ಅಭಿವೃದ್ಧಿ ಹಾವೇರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಹಾನಗಲ್, ಇವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳೊಂದಿಗೆ ಹಾನಗಲ್ ನಿಷ್ಠಾ ಅನುಷ್ಠಾನ ತಂಡ. ನಮಸ್ಕಾರ.